ನಮಸ್ಕಾರ ಸ್ನೇಹಿತರೆ, ಬಿಟ್ಟು ಕತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಭೂತ ಪ್ರೇತಗಳು ನಮಗೆ ಹಾನಿಕಾರ ಅನ್ಕೊಂಡಿದ್ದೀರಾ? ಬನ್ನಿ, ಒಂದು ಮುಗ್ಧ ಪಿಚಾಚಿಗಳ ಮೋಜಿನ ಕತೆ ಕೇಳೋಣ. 2 ಮಕ್ಕಳ ಪಿಚಾಚಿಗಳಿಗೆ ಸ್ವಲ್ಪ ದಿನ ಮನುಷ್ಯರ ನಡುವೆ ಬದುಕಬೇಕಂತ ಕೋರಿಕೆ ಹುಟ್ಟಿತು. ಅವರು ಮನುಷ್ಯ ರೂಪ ಧರಿಸಿ ಒಂದು ಊರಿಗೆ ಬಂದರು. ಊರಿನ ಹೊರಗೆ ಅವರಿಗೆ ಒಬ್ಬ ರೈತ ಕಾಣಿಸ್ಕೊಂಡ. ಸ್ವಾಮಿ, ನಿಮ್ಮ ಮನೇಲಿ ನಮ್ಗೆ ಏನಾದರೂ ಕೆಲಸ ಕೊಡಿ, ನಂಬಿಕೆಯಿಂದ ಮಾಡ್ತೀವಿ. ವಿನಯದಿಂದ ಹೇಳಿದ್ರು ಆ ಮನುಷ್ಯ ರೂಪದಲ್ಲಿದ್ದ ಪಿಚಾಚಿಗಳು. ಕೆಲಸ ಮಾಡುವ ನೆಪದಲ್ಲಿ ಆ ರೈತನಿಗೆ ಗೋಳಾಡಿಸಬಹುದು ಅಂತ ಇಬ್ರು ಪ್ಲಾನ್ ಮಾಡಿದ್ರು. ಎತ್ತುಗಳ ಬೆಲೆ ತುಂಬಾ ಹೆಚ್ಚಾಗಿದೆ. ನನ್ನ ಎತ್ತುಗಳನ್ನ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ. ನಿಮ್ಮಿಬ್ಬರನ್ನು ನೋಗಕ್ಕೆ ಕಟ್ಟಿದ್ರೆ ಹೊಲ ಉಳ್ತೀರಾ? ಮನುಷ್ಯರು ಹೊಲ ಉಳ್ಬೇಕಾ? ಅದರಲ್ಲಿ ಏನು ಆಶ್ಚರ್ಯ ಇದೆ? ಎತ್ತುಗಳಿಗಿಂತ ಮನುಷ್ಯರೇ ಅಗ್ಗ. ನನ್ನ ಹೊಲದಲ್ಲಿ ಇಲ್ಲಿವರೆಗೂ 2 ನೋಗಗಳನ್ನು ಕಟ್ಟಿದ್ದೆ. ನೀವು ಒಪ್ಪಿದ್ರೆ ಇನ್ನೊಂದು ನೇಗಿಲು ಕಟ್ತೀನಿ. 4 ಜನ ಮನುಷ್ಯರನ್ನು 2 ನೇಗಿಲೆಗೆ ಕಟ್ಟಿ ಇಬ್ರು ಮನುಷ್ಯರು ನೇಗಿಲನ್ನು ಹಿಡಿದುಕೊಂಡು ಅವರ ಮೇಲೆ ಅಧಿಕಾರ ಚಲಾಯಿಸಿ ಹೊಳ ಉಳುವಂತೆ ಮಾಡುತ್ತಿದ್ರು. ಆ ಮನುಷ್ಯರ ಅವಸ್ಥೆ ನೋಡಿ ಪಿಚಾಚಿಗಳಿಗೆ ಅಯ್ಯೋ ಅನಿಸ್ತು. ಆದ್ರೆ ಆ ಅವಸ್ಥೆ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕೆ 3ನೇ ನೇಗಿಲಕ್ಕೆ ಕಟ್ಟಿಸಿಕೊಂಡು ಸ್ವಲ್ಪ ಹೊತ್ತು ಹೊಳ ಉಳಿದ್ರು. ಆಗ ರೈತ ಎಂಥ ಕಠೋರ ಅಂತ ಪಿಚಾಚಿಗಳಿಗೆ ತಿಳಿತು. ಅವು ಪೂರ್ತಿ ಸುಸ್ತಾದ್ವು. ರೈತನು ಅವರಿಗೆ ತುಂಬಾ ಕಡಿಮೆ ಹಣವನ್ನು ಬೇರೆ ಕೊಟ್ಟ. ಅಲ್ಲಿ ಇನ್ನೂ ಕೆಲಸ ಮಾಡಲು ಇಷ್ಟವಿಲ್ಲದೆ ಅಲ್ಲಿಂದ ಹೊರಟ್ರು. ಅವರು ಅಲ್ಲಿಂದ ಒಂದು ಎಣ್ಣೆ ವ್ಯಾಪಾರ ಮಾಡೋನ ಹತ್ರ ಹೋಗಿ ಕೆಲಸ ಬೇಕಂತ ಕೇಳಿದ್ರು. ಕೆಲಸನ ಕೊಡ್ತೀನಿ ಬನ್ನಿ ಅಂತ ಎಣ್ಣೆ ವ್ಯಾಪಾರಿ ಅವರನ್ನು ಮನೆ ಒಳಗಡೆ ಕರೆದುಕೊಂಡು ಹೋದ. ಅವನು ಅವರಿಬ್ಬರನ್ನ ಒಂದು ರಹಸ್ಯ ಕೋಣೆಗೆ ಕರೆದುಕೊಂಡು ಹೋಗ್ತಾನೆ. ನೀವು ಈ ಕೋಣೆಯಲ್ಲ ಇದ್ದು ಪ್ರತಿದಿನ ಹಣ್ಣುಗಳಿಂದ ಎಣ್ಣೆ ತೆಗಿಬೇಕು. ಈ ಎಣ್ಣೆ ಯಾಕೆ? ಇದು ವಿಷ ಅಲ್ವಾ? ಇದನ್ನ ಒಳ್ಳೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತೀನ್ರೋ. ಹಾಗೆ ಮಾಡೋದು ತಪ್ಪಲ್ವಾ? ಕಲ್ಬೆರ್ಕೆ ಎಣ್ಣೆನ ಕಡಿಮೆ ಬೆಲೆಗೆ ಮಾರಿ ಶುದ್ಧ ಎಣ್ಣೆನ ಹೆಚ್ಚು ಬೆಲೆಗೆ ಮಾರ್ತೀನಿ. ಯಾರಾದ್ರೂ ಕಡಿಮೆ ಬೆಲೆ ತಗೊಂಡ್ರೆ ನಾನೇನ್ ಮಾಡ್ಲೆ? ನನಗೆ ಬೇಕಾಗಿರೋದು ಹಣ. ಬಡವರೆಲ್ಲ ಕಡಿಮೆ ಬೆಲೆಯ ಎಣ್ಣೆ ತಗೊಂಡು ರೋಗಗಳಿಂದ ನರಳುತ್ತಾರೆ ಅಂತ ಅರ್ಥ ಆದ ಈ ಪಿಚಾಚಿಗಳು, ಈ ಕೆಲಸ ನಮ್ಗೆ ಇಷ್ಟ ಇಲ್ಲ ಸ್ವಾಮಿ. ಇಷ್ಟ ಇಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀನ? ನನ್ನ ರಹಸ್ಯ ನಿಮ್ಗೆ ತಿಳಿದಾಗಿದೆ. ಇನ್ನು ನಿಮ್ಮನ್ನು ಹೊರಗಡೆ ಬಿಡೋಲ್ಲ. ಓ ಹಾಗ, ನೋಡ್ತಿರು ಅಂತ ಹೇಳಿ ಆ ಪಿಚಾಚಿಗಳು ಅಲ್ಲಿಂದ ಮಾಯ ಆದ್ವು. ಅವು ಆ ದೇಶದ ರಾಜನ ಹತ್ರ ಹೋದ್ವು. ಅಲ್ಲಿ ಆ ರಾಜ ಅವನ ಸೇನಾಧಿಪತಿಗೆ ಬೈಯುತ್ತಿದ್ದ. ಪ್ರಜೆಗಳು ಕರಗಳನ್ನು ಕೊಡದೆ ಹೋದ್ರೆ ಅವ್ರನ್ನ ಕಾರಾಗೃಹ ತಳ್ಳಿ ಚಾಟಿಯಿಂದ ಹೊಡೀರಿ. ಅವ್ರ ಮನೆ ಒಳಗೆ ನುಗ್ಗಿ ಇರೋದನ್ನೆಲ್ಲ ದೋಚ್ಕೊಂಡು ಬನ್ನಿ. ಈ 2 ಪಿಚಾಚಿಗಳು ಸೈನಿಕರ ವೇಷದಲ್ಲಿ ಪ್ರತ್ಯಕ್ಷವಾದರು. ಅವರನ್ನು ನೋಡಿದ ಸೇನಾಧಿಪತಿ, ರಾಜ್ಯನಾಜ್ಞೆ ಕೇಳಿಸ್ಕೊಂಡ್ರಲ್ಲಪ್ಪ, ಇನ್ನ ಯಾಕೆ ನಿಂತಿದ್ದೀರಾ? ಹೊರಡಿ. ಪಿಚಾಚಿಗಳು ಅಲ್ಲಿಂದ ಹೊರಡಬೇಕು ಅಂತ ಅಂದುಕೊಳ್ಳುವಾಗ ರಾಜ ತನ್ನ ರಾಜನರ್ತಕಿಯ ನೃತ್ಯ ನೋಡುವ ಸಮಯ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಹಾಗೆ ಪಿಚಾಚಿಗಳು ಅನೇಕ ಕಡೆ ಹೋದ್ವು. ಆದರೆ ಎಲ್ಲೂ ಬಹಳ ದಿನ ಇರಲು ಆಗಲಿಲ್ಲ. ಕೊನೆಗೆ ತುಂಬ ನಿರಾಸೆ ಆಗಿ ತಾವು ಮೊದಲಿದ್ದ ಜಾಗಕ್ಕೆ ಹೋದ್ವು. ಅಲ್ಲಿ ಒಂದು ದೊಡ್ಡ ಪಿಚಾಚಿ ಅವರನ್ನು ನೋಡಿ, ಇದೇನಿದು, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರಿ? ಮನುಷ್ಯರ ಮಧ್ಯೆ ಇರ್ತೀವಿ ಅಂತ ಹೋದ್ರಲ್ಲ, ನೀವು ತುಂಬ ಸಮಯ ವಾಪಸ್ ಬರೋಲ್ಲ ಅಂತ ಅನ್ಕೊಂಡಿದ್ದೆ. ಆಗೋದಕ್ಕೆ ಏನಿಲ್ಲ. ಮನುಷ್ಯರೆಲ್ಲ ತುಂಬ ಬಡವರು, ಮುಗ್ಧರು, ಅಮಾಯಕರು. ಕೆಲವು ದೊಡ್ಡ ಪಿಶಾಚಿಗಳು ಹೋಗಿ ಅವ್ರ ಮಧ್ಯೆ ಸೇರಿಕೊಂಡು ಮನುಷ್ಯ ರೂಪದಲ್ಲಿ ತುಂಬ ಕಾಟ ಕೊಡ್ತಿದ್ದಾವೆ. ನಮ್ಮಂಥ ಸಣ್ಣ ಪಿಶಾಚಿಗಳು ಅದರ ಮಧ್ಯೆ ಏನು ಗಲಾಟೆ ಮಾಡೋಕ್ಕಾಗಲ್ಲ. ಮನುಷ್ಯರಿಗೆ ಕಾಟ ಕೊಡ್ತಿರೋದು ಮನುಷ್ಯರೇ, ಪಿಶಾಚಿಗಳಲ್ಲ. ಮನುಷ್ಯರ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಹೀಗೆ ಅಂದುಕೊಂಡಿದ್ದೀರಾ? ಮನುಷ್ಯರು ಪಿಶಾಚಿಗಳನ್ನ ಮೀರಿಸಿದವರು. ಚಿಕ್ಕ ಪಿಚಾಚಿಗಳಿಗೆ ಆಶ್ಚರ್ಯವಾಯಿತು. ಹೀಗೆ ಮುಕ್ತ ಪಿಚಾಚಿಗಳ ಕತೆ ಮುಗೀತು. ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.